ನಮಸ್ಕಾರ. ನಮ್ಮ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಎಲ್ಲ ವಿದ್ಯಾರ್ಥಿಗಳಿಗೆ, ವಿದ್ಯಾರ್ಥಿನಿಯರಿಗೆ ನನ್ನ ನಮಸ್ಕಾರ. ಇವತ್ತು ವಿಶೇಷವಾಗಿ ಒಂದು ಹೊಸ ಒಂದು ವಿಷಯವನ್ನ ಇಟ್ಟುಕೊಂಡು ನಿಮ್ ಜೊತೆಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಅದಕ್ಕೆ ನಿಮ್ಮ ಮೊಬೈಲ್ ಅಲ್ಲಿ ಇರ್ತಕ್ಕಂಥ RCU ವಿದ್ಯಾ ಆಪ್, ಏನು ಯೂನಿವರ್ಸಿಟಿ ನಿಮ್ಗೊಂದು ಅಪ್ಲಿಕೇಶನ್ ಅನ್ನು ಕೊಟ್ಟಿದೆ, ಅದರಲ್ಲಿ ಇರ್ತಕ್ಕಂಥ ಯೂನಿವರ್ಸಿಟಿ ಇವೆಂಟ್ಸ್ ನಲ್ಲಿ ಒಂದು ಹೊಸ ಟ್ಯಾಬ್ ಅನ್ನ ಕೊಡ್ತಾ ಇದ್ವಿ. ಏನಂತಂದ್ರೆ ಅದಕ್ಕೆ ಬಹುಶಃ ಯಶಸ್ಸಿ ನಡೆಗೆ ಪಯಣ ಅಥವಾ ಯಶಸ್ಸಿನ ದಾರಿಯತ್ತ ಅಂತ ಏನಾದ್ರೂ ಹೀಗೆ ಕರಿಬಹುದು ನಾವು. ಈಗ ಯಶಸ್ಸಿನ ದಾರಿಯತ್ತ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಂದ್ರೆ, ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ಈಗ ಯಶಸ್ವಿ ಹೆಜ್ಜೆಗಳು ಅಥವಾ ಯಶಸ್ವಿ ವ್ಯಕ್ತಿಗಳ ಸಾಧಕರದ್ದು ಏನಾದ್ರು ನಾವು ಹೇಳ್ಬೇಕಾದ್ರೆ, ಅಥವಾ ನಾನು ಯಶಸ್ವಿ ಆಗಿದ್ದೀನಿ ಅಂತ ಏನಾದ್ರು ಹೇಳ್ಬೇಕಾದ್ರೆ, ಬಹುಶಃ ನಾನೇನಾಗ್ಬೇಕಾಗ್ತದೆ ಅವಾಗ ನನ್ನನ್ನ ನಾನು ಸಕ್ಸಸ್ಫುಲ್ ಅಂತ ಹೇಳಿ ಅರ್ಥ ಮಾಡ್ಕೋಬೇಕಾಗ್ತದೆ. ಬಟ್ ನಾನೀಗ ಹೇಳ್ತಾ ಇದ್ರು, ನಾನು ಕೂಡ ಈಗಲೂ ಕರ್ನಾಟಕ ಆಡಳಿತ ಸೇವೆಗೆ ಸೇರಿ ಸಾಕಷ್ಟು ಸೇವೆಯನ್ನು ಮಾಡಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ, ನಾನು ಇವತ್ತಿಗೂ ಕೂಡ ಏನ್ ಅಂದ್ಕೊಳ್ತಿದ್ದೀನಿ ಅಂತ, ಒಂದು ಯಶಸ್ಸಿನ ಸಕ್ಸಸ್ಫುಲ್ ಜರ್ನಿಯ ದಾರಿಯಲ್ಲಿ ನಾನು ಸಾಕ್ತಾ ಇದ್ದೀನಿ, ಅಥವಾ ದಾರಿಯಲ್ಲಿ ಹೋಗ್ತಾ ಇದ್ದೀನಿ ಅನ್ನೋಕ್ಕಿಂತ ದಾರಿಯತ್ತ ಸಾಕ್ತಾ ಇದ್ದೀನಿ ಅನ್ನೋದು ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ, ಕ್ಯೂರಿಯಸ್ ಟು ಲರ್ನಿಂಗ್ ಅಂತ ಏನಿದೆಯಲ್ಲ, ಅದನ್ನ ಉಳಿಸ್ಕೊಳ್ಳಿಕ್ಕೆ ಇದು ಸಹಕಾರ ಮಾಡುತ್ತೆ. ನಾನು ಯಾಕೆ ಈ ಮಾತನ್ನ ಹೇಳ್ತಿದ್ದೀನಿ ಅಂತಂದ್ರೆ, ಬದುಕಿನಲ್ಲಿ ನಾನು ಏನಾದ್ರೂ ಒಂದು ಸಣ್ಣ ಕೆಲಸ ಮಾಡಿದೀನಿ, ನಾನು ಇಂಥ ಹುದ್ದೆಗೆ ಹೋಗಿದ್ದೀನಿ, ಅಥವಾ ನಾನು ಇಂಥ ಬಿಸ್ನೆಸ್ ಮಾಡಿದೀನಿ, ಅಥವಾ ನಾನು ಇಂಥ ಸ್ಥಾನಕ್ಕೆ ಹೋಗಿದ್ದೀನಿ ಅಂತ ನಾವು ಅಂದ್ಕೊಂಡ್ಬಿಟ್ರೆ ನಾವ್ ಏನಾಗ್ಬಿಡ್ತೀವಿ ಅಂದ್ರೆ, ಅಲ್ಲಿಗೆ ನಮ್ಮ ಬೆಳವಣಿಗೆಯ ಒಂದು ದಾರಿ ಏನಿರ್ತದ ಅಥವಾ ಬೆಳವಣಿಗೆಯ ವೇಗ ಏನಿರ್ತದ ಅದು ಅಲ್ಲಿಗೆ ನಿಂತು ಬಿಡ್ತದೆ. ನಾನು ಇನ್ನೂ ಬೆಳಿಬೇಕು, ನಾನು ಇನ್ನೂ ಯಶಸ್ಸನ್ನ ಕಾಣಬೇಕು ಅಂತಂದಾಗ, ನಾವು ಯಶಸ್ಸು ಇನ್ನೂ ನಮ್ಮ ಗುರಿ ಗಮ್ಯ ದೂರ ಇದೆ ಅಂತ ನಾವು ಹೋಗ್ಬೇಕು. ಇವತ್ತಿನ ವಿಶೇಷ ಟಾಪಿಕ್ ಇದರಲ್ಲಿ ಏನಿಲ್ಲ, ಹೆಚ್ಚು ಕಡಿಮೆ ನಿಮಗೆ ಮೋಟಿವೇಶನ್ ಮಾಡೋದೇನೆ ಬಹಳ ಮುಖ್ಯವಾದದ್ದು. ಅದರಲ್ಲಿಯೂ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಈಗಿನ ಸಮಸ್ಯೆ ಏನಿದೆ ಅದರ ಬಗ್ಗೆ ನಾನು ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ. ಈಗಿನ ಸಮಸ್ಯೆ ಅಂದ್ರೆ ಏನು, ನಮಗೆ ಒಂದು ಸಮಸ್ಯೆ ಕಾಡ್ತಾ ಇದೆ, ವಿದ್ಯಾರ್ಥಿಗಳಿಗೆ ಫೋಕಸ್ ಟೈಮ್ ನ ಕೊರತೆ ಆಗ್ತಾ ಇದೆ. ಏನ್ ಈ ಫೋಕಸ್ ಟೈಮ್ ಕೊರತೆ ಅಂತಂದ್ರೆ, ಈಗೆಲ್ಲ ನಾವು ಅಧ್ಯಯನ ಮಾಡ್ಬೇಕಾದ್ರೆ, ನಾವೆಲ್ಲ ಹಿಂದೆ ಕಾಲೇಜ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ ಅಥವಾ ಹೈಸ್ಕೂಲ್ ಡೇಸ್ ಅಲ್ಲಿ ಇರ್ಬೇಕಾದ್ರೆ, ನಾವು ಕಲಿಯುವ ಹಂತದಲ್ಲಿ, ಅಥವಾ ನಾನು 2008ರಲ್ಲೇನೆ ನಾನು ಕೇಂದ್ರ ಸರ್ಕಾರಿ ನೌಕರಿಗೆಲ್ಲ ಸೇರಿದಾಗ, ಈಗಿನ ಸೋಷಿಯಲ್ ಮೀಡಿಯಾ ಮತ್ತು ಈಗಿನ ಟ್ರೆಂಡ್ಸ್ ಅವತ್ತಿರ್ಲಿಲ್ಲ. ಹಾಗಿಲ್ದೇ ಇದ್ದಾಗ ನಮ್ಮ ಫೋಕಸ್ ಟೈಮ್ ಹೇಗೆ ಹೆಚ್ಚಿತ್ತು ಮತ್ತು ಈಗಿನ ಫೋಕಸ್ ಟೈಮ್ ಹೇಗೆ ಕಡಿಮೆ ಇದೆ, ಅಂಡ್ ವಾಟ್ ಈಸ್ ಅ ಫೋಕಸ್ ಟೈಮ್ ಅಂದ್ರೆ, ದಟ್ ಇಸ್ ಸಾಮಾನ್ಯವಾಗಿ ಓದುವ ವಿಷಯದಲ್ಲಿ ಹೇಳ್ಬೇಕಾದ್ರೆ ಕಾನ್ಸಂಟ್ರೇಷನ್ ಅಂತ ಹೇಳ್ತೀವಿ. ಏಕಾಗ್ರತೆಯನ್ನು ಹೊಂದಬೇಕು ಅಂತ ಹೇಳಿ. ಏಕಾಗ್ರತೆ ಅಂದ್ರೆ ಒಂದು ವಿಷಯದ ಮೇಲೆ ನಮ್ ಗಮನ ಕೊಟ್ಟಾಗ ಆಬ್ವಿಯಸ್ಲಿ ಆ ವಿಷಯ ನಮಗೆ ಮನಸ್ಸಿಗೆ ಆಳಕ್ಕೆ ಇಳಿತದ, ನಮ್ಮ ಮೆಮೊರಿ ಪವರ್ ಅಲ್ಲಿ ಅದು ಸ್ಟೋರ್ ಆಗ್ತದೆ. ಅದು ಮುಂದೆ ನಮಗೆ ಪರೀಕ್ಷೆಗಳಲ್ಲಿ ಬೇರೆ ಬೇರೆ ವಿವಿಧ ಹಂತಗಳಲ್ಲಿ ನಮಗೆ ಅದು ಹೆಲ್ಪ್ ಆಗ್ತದೆ. ಈಗಿನ ವಿದ್ಯಾರ್ಥಿಗಳಿಗೆ ಮುಖ್ಯವಾಗಿ ಈ ಫೋಕಸ್ ಟೈಮು ಬಹಳ ಕಡಿಮೆ ಆಗಿದೆ. ಯಾಕೆ ಕಡಿಮೆ ಆಗಿದೆ, ಇದ್ರ ಬಗ್ಗೆ ಸ್ವಲ್ಪ ನಾವು ಕಾನ್ಸಂಟ್ರೇಟ್ ಮಾಡಬೇಕು, ಇದ್ರ ಬಗ್ಗೆ ಹೆಚ್ಚು ಮಾತಾಡ್ಬೇಕಂತಾನೆ ಇವತ್ತು ಈ ಟಾಪಿಕ್ ಅನ್ನ ತಗೊಂಡಿದ್ವಿ. ಯಶಸ್ಸಿನ ದಾರಿಯತ್ತ ಸಾಗುವಾಗ ನಮ್ಮ ಫೋಕಸ್ ಟೈಮ್ ಅನ್ನು ಹೆಚ್ಚು ಮಾಡ್ಬೇಕಾದ್ರೆ, ನಮಗೆ ಈಗಿರ್ತಕ್ಕಂಥ ಅಡೆತಡೆಗಳು ಏನಪ್ಪಾ ಅಂತಂದ್ರೆ, ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇರ್ತಕ್ಕಂಥ ಇತ್ತೀಚಿನ ರೀಲ್ಸು, ಅವೇನು ಶಾರ್ಟ್ಸು, ಇವೆಲ್ಲ ಏನಾಗ್ತಾ ಇದೆ ಅಂದ್ರೆ, ನಮ್ಮ ಏಕಾಗ್ರತೆಯ ಸಮಯವನ್ನ ಗಂಟೆಗಟ್ಲೆ ಇದ್ದದ್ದನ್ನ ಅದು ಕೇವಲ ಸೆಕೆಂಡ್ಗಳಿಗೆ ತಂದಿದೆ. ಒಂದು ಯಾವುದೋ ಇಂಟರ್ನ್ಯಾಷನಲ್ ಸರ್ವೆ ಮತ್ತು ಸ್ಟಡಿ ಹೇಳ್ತಾ ಇದೆ, ಈಗಿನ ವಿದ್ಯಾರ್ಥಿಗಳ ಫೋಕಸ್ ಟೈಮ್ ಕೇವಲ 7 ಸೆಕೆಂಡ್ಸ್. ನೀವು ಒಂದು ವಿಷಯದ ಮೇಲೆ ಗಮನ ಕೊಟ್ಟಿದ್ರೆ ಅದು ಎಷ್ಟರವರೆಗೆ ನಿಮ್ದು ಗಮನ ಇರ್ತದೆ ಅಂದ್ರೆ ಕೇವಲ 7 ಸೆಕೆಂಡ್ ವರೆಗೆ ಇರ್ತದೆ. ಆದ್ರೆ ಹಿಂದೆ ನೋಡ್ರಿ, ಇದನ್ನ ಒಂದು ಕಂಪೇರ್ ಮಾಡ್ರಿ, ಏನಂತ ಹೇಳ್ರಿ, ಬೇರೆ ಕಡೆ ನೋಡಿದ್ರೆ ಪರೀಕ್ಷೆಗಳಲ್ಲಿ ಸುಮಾರು ನಮ್ಮದೇ 2 ರಿಂದ 3 ಗಂಟೆ ನಮಗೆ ಪರೀಕ್ಷೆಯಲ್ಲಿ ಫೋಕಸ್ ಟೈಮ್ ಬೇಕು. ಪ್ರಶ್ನೆಗಳನ್ನ ಓದ್ಕೊಳ್ಳಿಕ್ಕೆ ಬರ್ಲಿಕ್ಕೆ 2 to 3 ಅವರ್ಸ್ ಬೇಕು. ಹಿಂದೆ ನಾವು ಏನಾದ್ರೂ ಒಂದು ಸಿನಿಮಾನ ನೋಡ್ಬೇಕಾದ್ರೆ 2 ರಿಂದ 3 ಗಂಟೆ ಸಿನಿಮಾ ಇರ್ತಿತ್ತು. ಈಗೂ ಸಿನಿಮಾ ಅದಾವ, ಬಟ್ ಅಷ್ಟೊಂದು ನೋಡುವ ತಾಳ್ಮೆನೂ ನಮಗಿಲ್ಲ, ಅದನ್ನ ಅಷ್ಟೊಂದು ಏಕಾಗ್ರತೆ ಮಾಡೋ ವಿಷಯ ಇಲ್ಲ. ಏನ್ ಸಿನಿಮಾ ಬಗ್ಗೆ ಹೇಳ್ತಾ ಇದಾರಂತ ನಿಮಗೆ ಆಶ್ಚರ್ಯ ಅನಿಸ್ಬಹುದು, ಬಟ್ ಒಳ್ಳೆಯ ವಿಷಯಗಳು ಎಲ್ಲಿದ್ರು ಕೂಡ ಆ ಒಳ್ಳೆಯ ವಿಷಯಗಳನ್ನ ಕಲಿಯುವ ಕಡೆ ನಮಗೆ ಲಕ್ಷ್ಯ ಇರ್ಬೇಕು. ಇದಕ್ಕೆ ಒಂದು ಸಣ್ಣ ಉದಾಹರಣೆ ಅಂದ್ರೆ, ಹಂಸ ಪಕ್ಷಿಯ ಬಗ್ಗೆ ಸ್ವಲ್ಪ ನೀವು ತಿಳ್ಕೊಡ್ರಿ. ಹಂಸ ಪಕ್ಷಿ ಹೇಗಿದೆ ಅಂದ್ರೆ, ನೀವು ಅದಕ್ಕೆ
ನೀರು ಮತ್ತು ಹಾಲನ್ನ ಮಿಶ್ರಣ ಮಾಡಿ ನೀವೇನಾದ್ರೂ ಅದ್ರ ಮುಂದೆ ಬೌಲಲ್ಲಿ ಇಟ್ರೆ ಅದು ಕೇವಲ ಹಾಲನ್ನ ಕುಡಿದು ನೀರನ್ನ ಅಲ್ಲೇ ಬಿಟ್ಟು ಬಿಡ್ತದೆ. ಹಾಗಾಗಿ ಈ ಇರ್ತಕ್ಕಂತ ನಮ್ಮ ಈ ಇದಕ್ಕೆ ಏನಂತೀವಿ ಅಂದ್ರೆ, ಮೊನ್ನೆ ಒಬ್ರು ಯಾರೋ ನಮ್ಮ ಆತ್ಮೀಯರೊಬ್ರು ಹೇಳ್ತಾ ಇದ್ರು, ಈಗಿನ ನಾವು ಯಾವ ಜನರೇಷನ್ ಅಲ್ಲಿ ನಾವು ಬದುಕ್ತಾ ಇದೀವಿ ಅಂದ್ರೆ ಮಾಹಿತಿ ಮಾಲಿನ್ಯದಲ್ಲಿ ನಾವು ಬದುಕ್ತಾ ಇದೀವಿ. ಮಾಹಿತಿ ಮಾಲಿನ್ಯ ನೋಡ್ರಿ ಹೆಂಗ ವರ್ಡ್ ಎಷ್ಟು ಚೆನ್ನಾಗಿದೆ ನೋಡ್ರಿ, ಇನ್ಫಾರ್ಮೇಶನ್ ಪೊಲ್ಯೂಷನ್ ಅಂತ. ಮಾಹಿತಿ ಮಾಲಿನ್ಯ, ನೀವ್ ಏನಾರ ಓದ್ಬೇಕಂತ ಹೋದ್ರೆ ನಿಮಗೆ ಸಾವಿರಾರು ವಿಷಯಗಳು ಸಿಗ್ತಾವ್, ಎಷ್ಟು ಬೇಕಾಗಿದೆ ನಿಮ್ಗೆ ಬೇಕಾದಕ್ಕಿಂತ ಹೆಚ್ಚಿಗೆ ಸಿಗ್ತಾವ್. ಈ ಗದ್ದಲ್ದಾಗ ನಾವ್ ಏನ್ ಮಾಡ್ತೀವಿ ಅಂದ್ರೆ, ಏನ್ ಬೇಕಾಗಿದೆ, ಏನನ್ನ ನೆನ್ಪಿಟ್ಕೊಳ್ಬೇಕಾಗಿದೆ, ಯಾವ್ದನ್ನ ಇಟ್ಕೊಳ್ಬೇಕಾಗಿದೆ, ಯಾವ್ದನ್ನ ಬಿಡಬೇಕಾಗಿದೆ ಅನ್ನೋದನ್ನೇ ದೊಡ್ಡ ಸಮಸ್ಯೆ ಈಗ ನಮಗೆ. ಮೊದಲೆಲ್ಲ ಹಾಗಿರಲಿಲ್ಲ. ಯಾವ್ದಾದ್ರು ಒಂದ್ ಏನಾರು ಅಧ್ಯಯನ ಮಾಡಿ ಮುಂದೆ ಹೋಗ್ಬೇಕಾದ್ರೆ ಒಂದಷ್ಟು ಪುಸ್ತಕಗಳು ಇರ್ತಿದ್ವು, ಅವನ್ನ ಫೋಕಸ್ ಆಗಿ ಓದಿ ಬಿಟ್ಟಿದ್ರೆ ಒಂದಷ್ಟು ನಮಗೆ ಸಾಮಾನ್ಯ ಜ್ಞಾನ ಸಿಗ್ತಿತ್ತು, ಅದಕ್ಕೆ ಒಂದಷ್ಟು ರೆಫರೆನ್ಸ್ ಬುಕ್ ಓದಿದ್ರೆ ಮುಗಿದು ಹೋಗ್ತಿತ್ತು. ಈಗ ನಿಮ್ಗೆ ಇಂಟರ್ನೆಟ್ ಅಂತಕ್ಕಂಥ ಜಾಲತಾಣದೊಳಗೆ ನಾವು ಸಿಕ್ಕಾಕೊಂಡಾಗ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಅಂತಕ್ಕಂಥದ್ದು ಫ್ಲಡೆಡ್, ಇಟ್ ಈಸ್ ಲೈಕ್ ಫ್ಲಡೆಡ್. ಎಷ್ಟು ಬೇಕಾಗಿದೆ ಅದಕ್ಕಿಂತ 1000 ಪಟ್ಟು ನಮ್ಗೆ ಸಿಗ್ತಾ ಇದೆ. ಈಗ ಅದರಲ್ಲಿ ಆಯ್ಕೆಗಳ ಬಗ್ಗೆ ನಮಗೆ ಗೊಂದಲ ಮತ್ತು ಸಮಸ್ಯೆ ಇದೆ. ಹಾಗಾಗಿ ಅದ್ರ ಕಡೆಗೆ ನಾವು ಅದನ್ನ ಸರಿ ಮಾಡ್ಕೊಳ್ಳೋದು ಮತ್ತು ಆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಬೇಕಾಗಿದೆ. ಹೀಗೆ ನಾನು ಹೇಳ್ಬೇಕಾದಾಗ ನಮ್ಮ ಮುಖ್ಯ ಗಮನ ಈಗ ಫೋಕಸ್ ಟೈಮ್ ಅನ್ನ ಇಂಪ್ರೂವ್ ಮಾಡ್ಕೋಬೇಕು. ಯಶಸ್ಸಿನತ್ತ ಹೋಗ್ಬೇಕಾದ್ರೆ ವಿದ್ಯಾರ್ಥಿಗಳಿಗೆ ನಾವು ಈ ಫೋಕಸ್ ಟೈಮ್ ಇಂಪ್ರೂವ್ ಆಗ್ಬೇಕು, ಮತ್ತೆ ಏನಾದ್ರೂ ಒಂದು ವಿಷಯದ ಮೇಲೆ ಗಮನ ಹರಿಸ್ಬೇಕಂತಂದ್ರೆ ನೇರವಾಗಿ ನಿಮಗೆ ಒಂದು ಪುಸ್ತಕ ತಗೊಳ್ರಿ, ಆ ಪುಸ್ತಕವನ್ನು ಓದ್ಲಿಕ್ಕೆ ಆರಂಭ ಮಾಡ್ರಿ ಅಂತ ನಿಮ್ಗೆ ಏನಾದ್ರು ಹೇಳಿದ್ರೆ ಸಾಮಾನ್ಯವಾಗಿ ನಿಮಗೆ ಅದು ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಮುಖ್ಯವಾಗಿ ಅಲ್ಲಿ ನಮ್ಗೆ ಯಾವ ಸಮಸ್ಯೆ ಇರ್ತದೆ, ಆಸಕ್ತಿಯ ಸಮಸ್ಯೆ ಇರ್ತದೆ. ಇಂಟ್ರೆಸ್ಟ್, ಯಾವುದೇ ವಿಷಯದಲ್ಲಿ ನಾವು ಏನಾದ್ರೂ ಕಲ್ಕೋಬೇಕು, ಏನಾದ್ರೂ ಮುಂದೆ ಹೋಗ್ಬೇಕಾದ್ರೆ ಅದ್ರ ಇಂಟ್ರೆಸ್ಟ್ ಅನ್ನೋದು ಬಹಳ ಮುಖ್ಯ, ಆಸಕ್ತಿ ಅನ್ನೋದು ಬಹಳ ಮುಖ್ಯ. ಆಸಕ್ತಿ ಇದ್ದಾಗ ನೀವು ಎಷ್ಟು ಸಮಯ ಕೊಟ್ಟರು ಕೂಡ ನಿಮಗೆ ಬೇಜಾರಾಗುವುದಿಲ್ಲ, ನಿಮ್ಮನ್ನ ನೀವು ಅದರಲ್ಲೇನೆ ತೊಡಗಿಸ್ಕೊಂಡಿರ್ತೀರಿ, ನೀವು ಅದರಿಂದ ಬಿಟ್ಟು ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆಸಕ್ತಿ ಇಲ್ಲದೆ ಇರೋ ಬೈ ಫೋರ್ಸ್, ಹೊರಗಿನ ಇನ್ನೊಬ್ಬರ ಬಲವಂತಕ್ಕೆ ನೀವು ಯಾವ್ದಾದ್ರು ಕೆಲಸ ಮಾಡ್ತಿದ್ದೀರಿ ಅಂದ್ರೆ ಅದರಲ್ಲಿ ನೀವು ಯಶಸ್ವಿ ಆಗ್ಲಿಕ್ಕಿಲ್ಲ. ಈ ಆಸಕ್ತಿಯನ್ನ ಬೆಳೆಸುವ ವಿಧಾನಗಳು ಯಾವುವು? ಆಸಕ್ತಿಯನ್ನು ಯಾವ್ದಾವ್ದಕ್ಕೆ ಬೆಳೆಸ್ಕೋಬೇಕು? ನಮ್ಮ ಏಕಾಗ್ರತೆಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ನಮ್ಮ ಆಸಕ್ತಿಯನ್ನ ಬೆಳೆಸ್ಕೊಳ್ಬೇಕು. ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ಳಿಕ್ಕೆ ನಮ್ಮ ಈ ಒಂದು ಆಸಕ್ತಿಯನ್ನ ಬೆಳೆಸ್ಕೋಬೇಕು. ಓದುವ ಆಸಕ್ತಿ ಅಂದ ತಕ್ಷಣ ನೀವು ಸಪೋಸ್ ನೀವೇನಾದ್ರೂ ಒಬ್ಬ ಯಾರು MSc ಅಥವಾ BSc ಅಥವಾ MCom ಯಾವುದೋ ಒಂದು ಪದವಿ ಅಥವಾ ಸ್ನಾತಕೋತ್ತರ ಪದವಿಯನ್ನ ನೀವು ಅಧ್ಯಯನ ಮಾಡ್ತಾ ಇದ್ರೆ, ಸ್ನಾತಕ ಅಥವಾ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡ್ತಾ ಇದ್ರೆ ಅಂದ್ರೆ ನೇರವಾಗಿ ನಿಮಗೆ ರೆಫರೆನ್ಸ್ ಬುಕ್ಗಳನ್ನ ಓದ್ರಿ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ ಅಂತ ನಾನೇನಾದ್ರೂ ಹೇಳಕ್ ಹೋದ್ರೆ ನಿಮಗೆ ಸಾಮಾನ್ಯವಾಗಿ ನೀವು ಯಾವಾಗ ಓದ್ತೀರ ಅಂದ್ರೆ ಪರೀಕ್ಷೆ ಬಂದ್ರೆ ಓದೋದು, ನಾಳೆ ನಾಡಿದ್ದು ಪರೀಕ್ಷೆ ಇದಾವ ಸ್ವಲ್ಪ ಓದ್ಕೊಳ್ಳೋದು, ಅವಾಗ ನೋಡೋದು, ಅವಾಗ ಏನೋ ಯಾವ್ದಾರ ಹೆಲ್ಪ್ ತಗೊಳ್ಳೋದು, ಹೀಗೆಲ್ಲ ಮಾಡ್ತೀವಿ. ಇದರಿಂದ ನಾವು ಒಳ್ಳೆಯ ಮೆರಿಟ್ ಅನ್ನು ತರ್ಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಒಳ್ಳೆಯ ಅದರಲ್ಲಿ ಸಾಧನೆ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕು? ಈ ಓದುವ ಹವ್ಯಾಸವನ್ನ ನಾವು ಬೆಳೆಸ್ಕೊಳ್ಬೇಕಾಗಿದೆ. ಓದುವ ಹವ್ಯಾಸವನ್ನ ಬೆಳೆಸ್ಕೊಳ್ಬೇಕಾದ್ರೆ ಅದಕ್ಕಿಂತ ಮುಂಚೆ ಓದಕ್ ಕುಂತ್ರಿ, ಅವಾಗ ನಿಮ್ಗೆ ಕಾನ್ಸಂಟ್ರೇಷನ್ ಇಲ್ಲ, ಫೋಕಸ್ ಟೈಮ್ ಇಲ್ಲ, ಏಕಾಗ್ರತೆ ಇಲ್ಲ. ಅದನ್ನ ಮೊದಲು ನಾವು ಹೆಚ್ಚಿಗೆ ಮಾಡ್ಕೋಬೇಕಾಗಿದೆ. ಹಾಗಾದ್ರೆ ಅದನ್ನ ಹೆಂಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು? ಏಕಾಗ್ರತೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳೋ ವಿಧಾನಗಳು ಯಾವುವು? ನೇರವಾಗಿನೇ ನಿಮಗೆ ಜ್ಞಾನವನ್ನ ಮಾಡ್ರಿ ಅಂತ ನಾನೇನಾದ್ರೂ ಹೇಳಿದ್ರೆ, ನೀವು ಯೋಗ ಮಾಡ್ರಿ, ಜ್ಞಾನ ಮಾಡ್ರಿ ಅಂದ್ರೆ ಅದಕ್ಕೂ ನಿಮಗೆ ಇದನ್ನಾಗೋದಿಲ್ಲ. ನೇರವಾಗಿ ಅದರ ಮೇಲೂ ಕೂಡ ನೀವು ಕೇಂದ್ರೀಕರಿಸ್ಲಿಕ್ಕೆ ಆಗೋದಿಲ್ಲ. ನೀವೇನೋ ಕುಂತಿರ್ತೀರ ಅಷ್ಟೇ, ನಿಜವಾಗಿ ಕುಂತಿರ್ತೀರಿ, ಆದ್ರೆ ಯಾವುದೇ ಜ್ಞಾನದಲ್ಲಿ ನಿಮ್ಮ ಫೋಕಸ್ ಟೈಮ್ ಬರೋದು. ಹಾಗಾದ್ರೆ ಆಸಕ್ತಿದಾಯಕ ವಿಷಯಗಳ ಮೇಲೆ ನಿಮ್ಮನ್ನ ಮೊದಲು ಗಮನ ಕೇಂದ್ರೀಕರಿಸುವುದು. ಈ ಆಸಕ್ತಿದಾಯಕ ವಿಷಯಗಳು ನಾನು ಹೇಳಿದೆ ನಿಮ್ಗೆ, ಅದಕ್ಕೆ ಹೇಳ್ತೀನಿ. ಆದ್ರೆ ಆಸಕ್ತಿದಾಯಕ ವಿಷಯಗಳು ಅಂದ್ರೆ ಏನು? ನಿಮಗೆ ಆಸಕ್ತಿ ಅಂದ್ರೆ ಮೊಬೈಲು, ಅದ್ರಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಇವೆಲ್ಲ ಏನೇನು ರೀಲ್ಸು, ಶಾರ್ಟ್ಸು ಹಾಗೆಲ್ಲ ನೋಡೋದೇ ದೊಡ್ಡ ಆಸಕ್ತಿ ಆಗಿದೆ. ಆದ್ರೆ ಅಲ್ಲಿ ಒಂದು ಸಮಸ್ಯೆ ಇದೆ. ಅಲ್ಲಿ ನಮಗೆ ಇರ್ತಕ್ಕಂಥದ್ದು ಈ ಡೈವರ್ಷನ್ ಜಾಸ್ತಿ ಇದೆ. ಡೈವರ್ಷನ್, ನೀವ್ ಏನೋ ಒಂದನ್ನ ಗಮನಿಸ್ಬೇಕು, ಏನೋ ಒಂದನ್ನ ತಿಳ್ಕೊಬೇಕು ಅಂತ ಅಂತಿರ್ತೀರಿ, ಆದ್ರೆ ನಿಮ್ಮನ್ನ ಅಲ್ಲೇ ಫೋಕಸ್ ಮಾಡಿ ಅದು ಇರ್ಲಿಕ್ಕೆ ಬಿಡೋದಿಲ್ಲ. ನಿಮ್ಮನ್ನ ಪದೇ ಪದೇ ನಿಮ್ಮನ್ನ ವಿಷಯದಿಂದ ವಿಷಯಾಂತರ ಮಾಡ್ತಾ ಇರ್ತೀವಿ. ಸೊ ಹಾಗಾಗಿ ವಿಷಯಾಂತರವನ್ನು ಮಾಡದೇ ಇರುವ ಆಸಕ್ತಿದಾಯಕ ಒಂದು ವಿಷಯದ ಮೇಲೆ ನೀವು ಏಕಾಗ್ರತೆಯಿಂದ ಅದನ್ನ ನೀವು ತೊಡಗಿಸಿಕೊಂಡಾಗ ನಿಮ್ಮ ಫೋಕಸ್ ಟೈಮ್ ಹೆಚ್ಚಿಗೆ ಆಗ್ತದೆ. ಆ ಫೋಕಸ್ ಟೈಮ್ ಅನ್ನ ನೆಕ್ಸ್ಟ್ ಬೇರೆ ಬೇರೆ ಇದಕ್ಕೆ ನೀವು ಅದನ್ನ ಡೈವರ್ಟ್ ಮಾಡ್ಕೊಳ್ಬೇಕಾಗ್ತದೆ. ಹಾಗೆ ನೀವು ಹೋಗ್ಬೇಕಾದ್ರೆ ನಾನು ನಿಮಗೆ ಒಂದು ಟಾಪಿಕ್ ಅನ್ನ ಸುಮ್ಮನೆ ಹಾಗೆ ಚರ್ಚೆ ಮಾಡಬೇಕು ಅಂತ ನನಗನಿಸ್ತು.
ವಿದ್ಯಾರ್ಥಿಗಳು ಏನು ಅದು ವಿಶ್ವವಿದ್ಯಾಲಯದಲ್ಲಿ ಕುಲಸಚಿವರು ನಿಮಗೆ ವಿದ್ಯಾರ್ಥಿಗಳಿಗೆ ಈ ಟಾಪಿಕ್ ಮೇಲೆ ಪಾಠ ಮಾಡ್ತಾ ಇದಾರಲ್ಲ ಅಂತ ನಿಮಗೆ ಆಶ್ಚರ್ಯ ಅನಿಸ್ಬೋದು. ಆದ್ರೆ ಇದರ ಮೂಲ ಉದ್ದೇಶ ಇಷ್ಟೇ. ಇದರ ಮೂಲ ಉದ್ದೇಶ ಈಗಿನ ಮಾಹಿತಿ ಮಾಲಿನ್ಯದಲ್ಲಿ ಅಧ್ಯಯನದಲ್ಲಿ ತೊಡಗಿಸಿಕೊಳ್ಬೇಕು. ವಿದ್ಯಾರ್ಥಿಗಳು ಹೆಚ್ಚಿನ ಏಕಾಗ್ರತೆಯಿಂದ ತಮ್ಮ ಪಠ್ಯ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹೆಚ್ಚಾಗಿ ತೊಡಗಿಸಿಕೊಂಡು ಒಟ್ಟಾರೆ ಒಂದು ಸಕ್ಸಸ್ಫುಲ್ ಲೈಫ್ ಅನ್ನ ಲೀಡ್ ಮಾಡಬೇಕು. ಫ್ಯಾಮಿಲಿಯನ್ನ ಪ್ರೊಟೆಕ್ಟ್ ಮಾಡುವಂತ ಒಂದು ಹಂತಕ್ಕೆ ಅವರು ಬೆಳಿಬೇಕಾದ್ರೆ ಅವ್ರಿಗೆ ಏನೋ ಒಂದು ಕೊರತೆ ಆಗ್ತಾ ಇದೆ, ಅದನ್ನ ನಾವು ಸರಿಪಡಿಸುವ ಕೆಲಸ ಮಾಡಬೇಕು ಅಂತ ಹೇಳಿ ನಾವು ಈ ಒಂದು ಇದಕ್ಕೆ ಬರ್ತಾ ಇದ್ದೀವಿ. ನಾನು ಅದಕ್ಕೆ ಒಂದೇನು ನಿಮಗೆ ಆಸಕ್ತಿ ಇದೆ, ನಿಮ್ಗೆ ಬೇರೆ ಏನಾರ ವಿಷಯ ಎಲ್ಲ ಹೇಳಕ್ ಹೋದ್ರೆ ಒಮ್ಮೆಲೆ ನೀವು ಅದಕ್ಕೆ ಬಹುಶಃ ಅದಕ್ಕೆ ನೀವು ಸರಿ ಹೋಗ್ಲಿಕ್ಕಿಲ್ಲ, ಅಥವಾ ನಿಮ್ಗೆ ಅದಕ್ಕೆ ನಮ್ಮಲ್ಲಿ ಬಹಳಷ್ಟು ಜನ ಆ ವಿಷಯಗಳನ್ನ ಹೇಳಲಿಕ್ಕೆ ಸಾಕಷ್ಟು ಜನ ನಮ್ಮಲ್ಲಿ ಸಂಶೋಧಕರು ಇದ್ದಾರೆ ಮತ್ತು ಸಂಶೋಧಕ ಹಿನ್ನೆಲೆಯ ಪ್ರಾಧ್ಯಾಪಕರಿದ್ದಾರೆ, ಅಧ್ಯಾಪಕರಿದ್ದಾರೆ. ಅವರು ಉತ್ತಮ ಗುಣಮಟ್ಟದ ಪಾಠಗಳನ್ನ ಈಗಾಗಲೇ ಮಾಡ್ತಿದ್ದಾರೆ, ಅದನ್ನ ನೀವು ಕೇಳ್ತಾ ಇದ್ರಿ. ಅದ್ರ ಹೊರತಾಗಿ ಕೆಲವೊಂದು ವಿಷಯಗಳನ್ನ ನಿಮಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತಿನ ಈ ಒಂದು SSC ನಡೆಗೆ ಅಥವಾ SSC ನ ದಾರಿಯತ್ತ ಈ ಟಾಪಿಕ್ ನಲ್ಲಿ ನಿಮ್ಗೆ ಏನ್ ಹೇಳ್ಬೇಕಂತ ಇದ್ದೀನಿ ಅಂದ್ರೆ, ನಾನು ಒಂದು ಟಾಪಿಕ್ ಯಾವಪ್ಪ ಅಂದ್ರೆ ಮೂವೀಸ್ ಅಂಡ್ ಮೋಟಿವೇಶನ್ ಅಂತ ಇದೆ. ನೋಡ್ರಿ, ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು. ಮೂವೀಸ್ ಅಂಡ್ ಮೋಟಿವೇಶನ್ ಏನಿದು? ಸಿನಿಮಾ ಬಗ್ಗೆ ಯಾಕೆ ಮಾತಾಡ್ತಾ ಇದ್ರೆ ಅಂದ್ರೆ, ನಾನು ಮೊದಲೇ ಹೇಳಿದೆ, ಮೊದಲೆಲ್ಲ ಸಿನಿಮಾಗಳು ಅಂದ್ರೆ ಈಗಿನ ಸಿನಿಮಾಗಳು ಇದೆ 2 ಗಂಟೆ 3 ಗಂಟೆ ಇದೆ, ಬಟ್ 2 ಗಂಟೆ 3 ಗಂಟೆ ನಾವು ಫೋಕಸ್ ಆಗಿಲ್ಲ. ಸೊ ಅವಾಗ ಏನಾಗ್ತಿತ್ತು ನೋಡ್ರಿ, ನಾವು 2 ಗಂಟೆ 3 ಗಂಟೆ ಆ ಒಂದು ಸಿನಿಮಾ ಮೇಲೆ ಫೋಕಸ್ ಮಾಡಿದ್ರದ್ದು 2-3 ಗಂಟೆಗಳ ಕಾಲ ಏಕಾಗ್ರತೆ ಚಿತ್ರದಿಂದ ನಾವು ನೋಡ್ತಿದ್ವಿ. ನಮ್ಮ ಮೈಂಡ್ ಕಾನ್ಸಂಟ್ರೇಟೆಡ್ ಆಗಿರ್ತಿತ್ತು. ಆಮೇಲೆ ಅದನ್ನ ಡೈವರ್ಟ್ ಮಾಡಿ ನಾವು ಒಂದು ಪುಸ್ತಕಕ್ಕೆ ತಂದಾಗ ಅಲ್ಲೂ ಕೂಡ ನಮ್ಮ ವಿಷಯವನ್ನ ಅದೇ ಆಸಕ್ತಿಯಿಂದ ಓದುವ ಹವ್ಯಾಸವನ್ನ ಬೆಳೆಸ್ಕೊಂಡಾಗ ಅವಾಗ ಅದು ಅಷ್ಟು ಲಾಂಗ್ ಡ್ಯೂರೇಷನ್ಗೆ ಆ ಕಾನ್ಸಂಟ್ರೇಷನ್ ಬೆಳೀತಾ ಇತ್ತು. ನಾನು ಮೊದಲೇ ಹೇಳಿದೆ, ನೇರವಾಗಿ ಸಿನಿಮಾದಿಂದ ಹೋಗಿ ಪುಸ್ತಕಕ್ಕೆ ಅಡಾಪ್ಟ್ ಮಾಡ್ಕೊಳಕ್ ಆಗಲ್ಲ. ಸಿನಿಮಾ ಇಲ್ಲಿ ನಮ್ಮ ಆಸಕ್ತಿದಾಯಕ ಸಿನಿಮಾ ನೋಡಿದ್ವಿ, ಆಸಕ್ತಿದಾಯಕ ಸಿನಿಮಾದಿಂದ ಆಮೇಲೆ ಆಸಕ್ತಿದಾಯಕ ಪುಸ್ತಕಕ್ಕೆ ಹೋಗ್ತೀವಿ. ಪುಸ್ತಕದ ಬಗ್ಗೆ ನಾನು ಬರ್ತೀನಿ. ಆಸಕ್ತಿದಾಯಕ ಪುಸ್ತಕದಲ್ಲಿ 1 ಗಂಟೆ 2 ಗಂಟೆ ಕಾನ್ಸಂಟ್ರೇಟ್ ಮಾಡ್ತಾ ಓದುವ ಹವ್ಯಾಸವನ್ನ ನಾವು ಹೆಚ್ಚಿಗೆ ಮಾಡ್ತಾ ಕೊನೆಗೆ ನಮ್ಮ ವಿಷಯದ ಮೇಲೆ ಆಸಕ್ತಿಯನ್ನು ಬೆಳೆಸ್ಕೊಳ್ತೀವಿ. ವಿಷಯದ ಮೇಲೆ ಆಸಕ್ತಿ ಬಂದಾಗ ಫೋಕಸ್ ಟೈಮ್ ಹೆಚ್ಚಾಗತ್ತೆ. ಆವಾಗ ನಮ್ಮ ವಿಷಯಗಳು ನಮ್ಗೆ ಅರ್ಥ ಆಗತ್ತೆ. ನಾವು ಆವಾಗ ಪರೀಕ್ಷೆಗಳನ್ನ ಸುಲಭವಾಗಿ ಎದುರಿಸಬಹುದು. ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ನಾವು ಮುಂದೆ ಹೋಗ್ಬೋದು. ನಾನು ಮೂವೀಸ್ ಅಂಡ್ ಮೋಟಿವೇಶನ್ ಅಂತ ಮಾಡ್ಕೊಂಡಿದ್ದೀನಿ. ಮೂವೀಸ್ ಅಂಡ್ ಮೋಟಿವೇಶನ್ ಅಂದ್ರೆ ಇದನ್ನ ನಾನು ಹೇಳುವ ಸಿನಿಮಾಗಳನ್ನ ನೀವು ನೋಡಿರ್ಬೋದು. ಆದ್ರೆ ಸಿನಿಮಾ ನೋಡಿದಾಗ ನೀವೇನ್ ತಿಳ್ಕೊಂಡಿರಿ ಮತ್ತು ನಾನೇನ್ ತಿಳ್ಕೊಂಡಿನಿ, ನಾನ್ ಅದರಿಂದ ಏನ್ ಮೋಟಿವೇಶನ್ ಆಗಿದ್ದೀನಿ, ಅಥವಾ ನೀವು ಹೇಗೆ ಮೋಟಿವೇಶನ್ ಆಗಬಹುದು ಅಂತಕ್ಕಂಥದ್ದು. ನನಗೆ ಬಹಳ ಇತ್ತೀಚಿನ ಈಗ ಏನಾರ ನಾನು ಯಾವ್ದೋ ಒಂದು ಹಳೆ ಕಾಲದ ಒಂದು ಪಿಕ್ಚರ್ ಹೇಳಿ, ಅಥವಾ ಯಾವ್ದೋ ಒಂದು 20 ವರ್ಷದ 10 ವರ್ಷದ ಹಿಂದೆ ಫಿಲ್ಮ್ ಹೇಳಿದ್ರೆ ಬಹುಶಃ ನಿಮಗೆ ಇಮಿಡಿಯೇಟ್ಲಿ ಅದ್ರ ಬಗ್ಗೆ ಗೊತ್ತಾಗ್ತದೆ. ಈಗ ನಿಮಗೆ ಗೊತ್ತಿರುವ ಒಂದು ಸಿನಿಮಾ ಹೇಳ್ಬೇಕಂದ್ರೆ ನಾನು ಹೇಳ್ತಾ ಇದ್ದೀನಿ KGF ಅಂತ. KGF 1 ಚಾಪ್ಟರ್ 1 ಚಾಪ್ಟರ್ 2 ಅಂತ ಏನೋ ಬಂದಿದೆ. ಅದರಲ್ಲಿ ನನಗೆ ಬಹಳ ನಿಮಗೆ ಹಿಡಿಸುವ ಒಂದು ವಿಷಯ ಅಂದ್ರೆ, KGF ಚಾಪ್ಟರ್ 2 ದಲ್ಲಿ ಒಂದು ಡೈಲಾಗ್ ಬರ್ತದೆ. ಆ ಡೈಲಾಗ್ ಏನಪ್ಪಾ ಅಂತಂದ್ರೆ, ಎಲ್ಲಾ ಕಡೆನೂ ಅಧಿಕಾರ ಅಥವಾ ಅಂತಸ್ತು ಕೇವಲ ವಂಶಾಧಾರಿತವಾಗಿ ನನ್ನ ಅಪ್ಪನಿಂದ ಬರಬೇಕು, ನಾನು ಶ್ರೀಮಂತನ ಮಗ ಇದ್ದೀನಿ ಅದರ ಸಲುವಾಗಿ ಬರಬೇಕು, ಬರೇ ರಿಸರ್ವೇಶನ್, ಡೊನೇಷನ್ ಮತ್ತೆ ಈ ತರ ಒಂದು ದುರ್ಮಾರ್ಗಗಳಿಂದನ ಅಧಿಕಾರಕ್ಕೆ ಬರೋದನ್ನೇ ಆಗಿದ್ರೆ ಕಷ್ಟಪಟ್ಟು ಓದೋರು ಎಲ್ಲಿ ಹೋಗ್ಬೇಕು, ಮೆರಿಟೋರಿಯಸ್ ಎಲ್ಲಿ ಹೋಗ್ಬೇಕು ಅಂತ ಕೇಳ್ತಾರೆ. ಆ ಡೈಲಾಗ್ ನನಗೆ ಬಹಳ ಇಷ್ಟ ಆಗುತ್ತೆ. ಆ ಮೆರಿಟೋರಿಯಸ್ ಎಲ್ಲಿ ಹೋಗ್ಬೇಕು ಮತ್ತು ಶ್ರಮಜೀವಿಗಳು ಎಲ್ಲಿ ಹೋಗ್ಬೇಕು, ಕಷ್ಟಪಟ್ಟು ಓದವ್ರು ಎಲ್ಲಿ ಹೋಗ್ಬೇಕು, ಅವ್ರಿಗೆ ಯಾವಾಗ ಅಧಿಕಾರ ಸಿಗ್ಬೇಕಂತ ಹೇಳ್ತಾರಲ್ಲ, ಈ ಒಂದು ವಿಷಯಕ್ಕಾಗಿ ನಾನು ಅದನ್ನ ಇಷ್ಟಪಡ್ತೀನಿ ಮತ್ತು ಅದನ್ನ ನಾನು ಚೆನ್ನಾಗಿ ಅದನ್ನ ಎಂಜಾಯ್ ಮಾಡಿ ನೋಡಿದೀನಿ. ಮತ್ತು ಅದನ್ನ ನಾನು ರಿಯಲ್ ಲೈಫ್ ಅಲ್ಲಿ ಸಿನಿಮಾಕ್ಕೆ ಸೀಮಿತವಾಗಿ ನೋಡಿ, ರಿಯಲ್ ಲೈಫ್ ಬಂದಾಗ ನಾವು ಅದನ್ನೇನೋ ಅಲ್ಲಿ ಆಕ್ಚುಲಿ ಅದು ಇಟ್ ಇಸ್ ನಾವು ವಿಲನ್ ಶೇಡ್ ಕ್ಯಾರೆಕ್ಟರ್ ಇದೆ, ಅದನ್ನೇ ನಾವು ಇಲ್ಲಿ ರಿಯಲ್ ಲೈಫ್ ಅಲ್ಲಿ ಏನು ಮಾಡಕ್ ಆಗೋದಿಲ್ಲ. ಆದ್ರೆ ಅಲ್ಲಿರುವ ಒಳ್ಳೆಯ ವಿಷಯಗಳನ್ನ ಒಬ್ಬ ಸಮಾಜದಲ್ಲಿ ನಮಗೆ ಯಾವುದಕ್ಕೆ ಮಾನ್ಯತೆ ಇದೆ ಅದರ ಮೇಲೆ ನಾವು ಅದನ್ನ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು, ಮತ್ತೆ ಅದನ್ನ ಇಟ್ಕೊಂಡು ನಾವು ಹೇಗೆ ಅಧ್ಯಯನ ಮಾಡಿದ್ರೆ ಸಮಾಜದಲ್ಲಿ ನಮಗೆ ಒಳ್ಳೆಯ ಸ್ಥಾನಮಾನ ಸಿಗ್ತದೆ ಅನ್ನೋದನ್ನ ನಾವು ಅದರಿಂದ ಒಂದು ಮೋಟಿವೇಶನ್ ಲೈನ್ ಅನ್ನು ಕಲಿಬಹುದು. ಅಂಡ್ ನಾನು ಹೇಳೋದು ಇದ್ರ ಉದ್ದೇಶ, ಅಷ್ಟು ಗಂಟೆಗಳ ಕಾಲ ನಾವು ಏಕಾಗ್ರತೆ ನೋಡಿದಾಗ ಮಾತ್ರ ನಮ್ಗೆ ಅದು ಆಸಕ್ತಿ ಬರ್ತದೆ. ಹಾಗಾಗಿ ನಾನು ಹೇಳ್ತಾ ಇದ್ದೇನೆ. ಇನ್ನೊಂದು ನೋಡ್ರಿ, ಇದು ಇಂಗ್ಲಿಷ್ ನ ಮೂವಿ, ಆಕ್ಚುಲಿ ಸಿರೀಸ್ ಮೂವಿ ಇದೆ, ನಾನು ಒಂದಷ್ಟು ನೋಡಿದ್ದೀನಿ. ಬಟ್ ಈ ಸಿನಿಮಾ ಪೂರ್ತಿಯಾಗಿ ನಾನೇ ನೋಡಿಲ್ಲ. ಬಟ್ ಇದರಲ್ಲಿ ಇರ್ತಕ್ಕಂಥ ಒಂದು ಮಾತು ಬಹಳ ಮುಖ್ಯ ಆಗ್ತದೆ. ಸ್ಪೈಡರ್ ಮ್ಯಾನ್ ಅಲ್ಲಿ ಬರ್ತದೆ, ವಿತ್ ಗ್ರೇಟೆಸ್ಟ್ ಪವರ್ ವಿತ್ ಸೇಮ್ ಹೈಯೆಸ್ಟ್ ಪವರ್ ದ ರೆಸ್ಪಾನ್ಸಿಬಿಲಿಟಿ ಆಲ್ಸೋ
ಏನೋ ಇನ್ನೂ ಹೆಚ್ಚಾಗಿರ್ತದಂತ. ಬರೀ ಅಧಿಕಾರ ಮಾತ್ರ ಸಿಗುವುದಿಲ್ಲ, ಅಧಿಕಾರದ ಜೊತೆಗೆ ಜವಾಬ್ದಾರಿ ಕೂಡ ನಮಗೆ ಅಷ್ಟೇ ಬರ್ತದೆ ಅಂತಕ್ಕಂಥ ಒಂದು ಒಳ್ಳೆಯ ಮಾತನ್ನ ಅದರಲ್ಲಿ ಹೇಳಿದ್ದಾರೆ. ಅದನ್ನ ಅಂದ್ರೆ ಇದು ನಮ್ಗೆ ಏನಾಗ್ತದೆ, ನಾಳೆ ನೀವು ಯಾವ್ದಾದ್ರು ಒಂದು ಉತ್ತಮ ಸ್ಥಾನಗಳಿಗೆ ಹೋದ್ರಿ ಅಂತಂದ್ರೆ ಆ ಸ್ಥಾನಮಾನದಕ್ಕೆ ಹೋದ ತಕ್ಷಣ ನಾನು ಏನ್ ಬೇಕಾದ್ರೂ ಮಾಡಬಹುದು, ಏನ್ ಬೇಕಾದ್ರೂ ನಡೀತದಂತಿಲ್ಲ. ಆ ಜವಾಬ್ದಾರಿ, ಆ ಸ್ಥಾನಕ್ಕೆ ಜವಾಬ್ದಾರಿ ಕೂಡ ಅಷ್ಟೇ ಸಮನಾಗಿರ್ತದ ಅನ್ನೋದನ್ನ, ವಿತ್ ಗ್ರೇಟ್ ಪವರ್ ಗ್ರೇಟ್ ರೆಸ್ಪಾನ್ಸಿಬಿಲಿಟಿ ಕೂಡ ಅದನ್ನ ಫಾಲೋ ಮಾಡ್ತಿರ್ತದ ಅಂತೇಳಿ ಅದನ್ನ ನಾವು ಅದರಲ್ಲಿ ಅರ್ಥ ಮಾಡ್ಕೋಬಹುದು. ಮತ್ತೆ ನಾವು ಎಲ್ಲ ಹುಟ್ಟತಾನೆ ಏನಾಗಿದೀವಿ ಅಂದ್ರೆ, ನಾವು ಹುಟ್ಟಿರೋದು ಬಡವರಾಗಿ ಹುಟ್ಟಿದ್ರೆ ಅದೊಂದು ನನ್ನ ಪ್ರಕಾರ ನಾನ್ ಅಂದ್ಕೊಂಡಿದ್ದೇನಪ್ಪಾ ಅಂದ್ರೆ ಅದೊಂದು ನಮ್ಮ ಅದೃಷ್ಟ ಅಂತ ನಾನು ಭಾವಿಸ್ತೀನಿ. ಅದೃಷ್ಟ ಅಂತ ಯಾಕೆ ಭಾವಿಸ್ತೀನಿ ಅಂತಂದ್ರೆ, ನೀವು ಶ್ರೀಮಂತರಾಗೇ ಹುಟ್ಟಿದ್ರೆ ನೀವು ಏನು ಮಾಡೋದಕ್ಕೆ ಯಾವುದೇ ಬಹುಶಃ 99% ಏನು ಅವಕಾಶಗಳೇ ಇಲ್ಲ ಒಂದೊಂದ್ ಕಡೆ. ಯಾಕಂದ್ರೆ ಎಲ್ಲಾನು ಲೈಫ್ ಸೆಟ್ಲ್ ಆಗಿರ್ತದೆ, ನಿಮ್ಗೆ ಏನು ಚಾಲೆಂಜೇ ಇಲ್ಲ, ಏನು ಜೀವನ ಮಾಡ್ಬೇಕು, ಹೀಗ್ ಮಾಡ್ಬೇಕು, ಹಾಗ್ ಮಾಡ್ಬೇಕು, ನಾನು ಹೀಗ್ ಬದುಕ್ಬೇಕು, ನನ್ನ ಹತ್ರ ಕಾರ್ ಇರ್ಬೇಕು, ನನ್ನ ಹತ್ರ ಬಂಗ್ಲೆ ಇರ್ಬೇಕು, ನಾನು ಇಷ್ಟೊಂದು ಹಣ ಗಳಿಸ್ಬೇಕು, ಇಷ್ಟೊಂದು ಅಂತಸ್ತು ಗಳಿಸ್ಬೇಕು, ಸಮಾಜದಲ್ಲಿ ನನಗೆ ಇಂಥ ರಿಕಗ್ನೇಷನ್ ಇರ್ಬೇಕು, ಏನು ಇಂಥವು ಯಾವ ಈ ಕನಸುಗಳ ಹುಟ್ಟಂಗಿಲ್ಲ. ಅವ್ರು ಬಹುಶಃ ಹೇಗೆ ಅವರು ಲೈಫ್ ಅನ್ನ ಲೀಡ್ ಮಾಡ್ತಾರೆ ಅಂತಂದ್ರೆ ಒಂದು ಆರಾಮದಾಯಕ ಲೈಫ್ ಅನ್ನು ಲೀಡ್ ಮಾಡ್ತಾರೆ. ಬಟ್ ಚಾಲೆಂಜಿಂಗ್ ಲೈಫ್ ಅಲ್ಲಿ ಮಜಾ ಇರ್ತದ. ಹಾಗೆ ಇದ್ದಾಗ ನಮಗೆ ನಮಗೆ ಇನ್ಸ್ಪೈರ್ ಆಗೋದು ನಾನು ನೋಡಿರ್ತಕ್ಕಂಥ ಒಂದು ಮೂವಿ ಅಂದ್ರೆ ಗುರು ಅಂತಕ್ಕಂಥ ಮೂವಿ. ಗುರು, ಇವ್ರು ಗೊತ್ತಿರ್ಬೇಕು ನಿಮ್ಗೆ, ಗುರು ಯಾರಪ್ಪ, ಯಾರೇ ಇದನ್ನ ಅಮಿತಾಬ್ ಬಚ್ಚನ್ ಅವ್ರ ಮಗ ಈ ಸಿನಿಮಾ ಮಾಡಿದ್ದಾರೆ. ಇದು ಈಗಿನ ಮುಖೇಶ್ ಅಂಬಾನಿ ಮತ್ತು ಇವರ ಇನ್ನೊಬ್ಬರ ಹೆಸರು ಅನಿಲ್ ಅಂಬಾನಿಯವರ ತಂದೆಯಾದಂತಹ ಧೀರುಭಾಯಿ ಅಂಬಾನಿಯವರ ಜೀವನ ಸಾಧನೆಯನ್ನ, ಅವರ ಒಂದು ಏನದು ಉದ್ಯಮದಲ್ಲಿ ಸಾಧಿಸಿದಂತಹ ಸಾಧನೆಯ ಏಳಿಗೆಯನ್ನ ಇದು ತೋರಿಸ್ತಾ. ಬಹಳ ಅದ್ಭುತವಾದ ಮೋಟಿವೇಶನಲ್ ಮೂವಿ. ಇದರಿಂದ ನಾವು ಏನಾದ್ರೂ ಒಂದು ಮಾಡ್ಬೇಕು. ನೀವು ಸುಮ್ಮನೆ ಕೂಡಾಕ ಬಿಡಂಗಿಲ್ಲ. ಒಂದಷ್ಟು ವಿಷಯಗಳನ್ನ ನೀವು ಪಾಸಿಟಿವ್ ಆಗಿ ತಗೊಂಡ್ರೆ ಅಲ್ಲಿರೋ ವಿಷಯಗಳನ್ನೆಲ್ಲಾನು ನೀವು ಅಡಾಪ್ಟ್ ಮಾಡ್ಕೋಬೇಕಂತ ನಾನು ಹೇಳಿಲ್ಲ. ಅದಕ್ಕೆ ಫಸ್ಟ್ಗೆ ಹೇಳಿದೆ ನಾನು, ನೋಡ್ರಿ ನನ್ನ ಹತ್ರ ಬಂದ್ರೆ 10 ವಿಷಯಗಳು ಇರ್ತಾವ, ಬೇರೆ ಎಲ್ಲೇ ಹೋದ್ರು ಕೂಡ ನಿಮ್ಗೆ 10 ವಿಷಯಗಳು. ಅದರಲ್ಲಿ ಒಳ್ಳೆಯ ವಿಷಯ ಯಾವುದು, ನನಗೆ ಬೇಕಾಗಿದ್ದ ಯಾವುದು, ಇದಕ್ ಮಾನ್ಯತೆ ಎಲ್ಲಿದೆ, ಸಮಾಜದಲ್ಲಿ ಒಳ್ಳೆಯ ವಿಷಯ ಇದೆ, ಅದನ್ನ ನಾವು ಅಡಾಪ್ಟ್ ಮಾಡ್ಕೋಬೇಕಾಗ್ತದೆ. ಒನ್ ಆಫ್ ದಿ ಬೆಸ್ಟ್ ಮೋಟಿವೇಶನ್ ಮೂವಿ, ಅದನ್ನ ನೋಡ್ಕೋಬಹುದು. ಇನ್ನೊಂದು ಚಕ್ದೆ, ನಮ್ಮ ಶಾರುಖ್ ಖಾನ್ ಅವರ ಮೂವಿ ಇದು ನಮ್ಮ ದೇಶದ ರಾಷ್ಟ್ರೀಯ ಕ್ರೀಡೆಯಾದಂತಹ ಯಾವ್ದದು ನಮ್ಮ ಹಾಕಿ ಮೇಲೆ ಮಾಡಿದಂತಹ ಒಂದು ಒಳ್ಳೆಯ ಮೂವಿ. ಆ ಹಾಕಿ ಮೂವಿ, ನೀವು ಚಕದೆ ಮೂವಿ ನೋಡ್ಬೇಕು. ಇಟ್ ಇಸ್ ಮೋಸ್ಟ್ ಇನ್ಸ್ಪೈರಿಂಗ್ ಅಂಡ್ ಮೋಟಿವೇಶನಲ್ ಮೂವಿ. ಅದನ್ನ ನೋಡಿದಾಗ ದೇಶಕ್ಕಾಗಿ, ಸಮಾಜಕ್ಕಾಗಿ ನಾವು ಏನಾದ್ರೂ ಮಾಡ್ಬೇಕು, ಹೆಂಗ ಪರಿಶ್ರಮ ಪಡ್ಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಅದು ಖಾಲಿ ಕೂಡ್ಲಿಕ್ಕೆ ಬಿಡದೆ ಇರತಕ್ಕಂತ ಮೂವಿಗಳು. ನಾನು ಸುಮ್ಮನೆ ಒಂದಷ್ಟು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಇದನ್ನ ಬಿಟ್ಟನು ಬಹಳಷ್ಟು ಇರ್ಬೋದು. ನಾನು ಒಂದಷ್ಟು ಸುಮ್ಮನೆ ಈಗ ನಿಮಗೆ ಹೇಳ್ಬೇಕು ಅಂತ ಹೇಳಿ ಒಂದಷ್ಟು ಲಿಸ್ಟ್ ಮಾಡ್ಕೊಂಡ್ಬಿಟ್ಟಿದೆ. ಇನ್ನೊಬ್ರು ಬಾಗ್ ಮಿಲ್ಕಾ ಬಾಗ್ ಅಂತ ಒಂದು ಮೂವಿ ಮಾಡಿದ್ದಾರೆ, ಬಹಳ ಅದ್ಭುತವಾದ ಇನ್ಸ್ಪೈರಿಂಗ್ ಮೂವಿ. ಅದನ್ನು ನೀವು ಖಂಡಿತವಾಗಿ ನೋಡ್ಬೇಕು. ಒಬ್ಬ ಶ್ರಮಜೀವಿಯ ಹಿಂದೆ, ಒಂದು ಯಶಸ್ಸಿನ ಹಿಂದೆ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕಾದ್ರೆ ಎಷ್ಟು ಶ್ರಮ ಪಡ್ಬೇಕಾಗ್ತದ, ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಅವನು ತನ್ನನ್ನು ತಾನು ತೊಡಗಿಸ್ಕೊಳ್ಬೇಕು ಅನ್ನೋದನ್ನ ಹೇಳ್ತದ. ಅದ್ರ ಕಡೆಗೆ ನೀವೆಲ್ಲರೂ ಇದನ್ನ ಮಾಡ್ಬೇಕು. ಅಂಡ್ ಪರ್ಸನಲಿ ನಾನು ಸಿವಿಲ್ ಸರ್ವಿಸ್ ಬರ್ಬೇಕಾದ್ರೆ ನನಗೆ ಈ 2 ಕನ್ನಡದ ಸಿನಿಮಾಗಳು ನನಗೆ ಬಹಳ ಇನ್ಸ್ಪೈರ್ ಆಗಿದ್ದು. ಒಂದು ಸೂರ್ಯವಂಶ, ಡಾಕ್ಟರ್ ವಿಷ್ಣುವರ್ಧನ್ ಅವರ ಅಭಿನಯದ ಸೂರ್ಯವಂಶ. ಅದರಲ್ಲಿ ವಿಷ್ಣುವರ್ಧನ್ ಅಂತೂ ಅವ್ರೇನು ಇದಾಗಲ್ಲ, ಯಾವ್ದೇ ಆಫೀಸರ್ ಆಗಲ್ಲ, ಏನಾಗಲ್ಲ. ಬಟ್ ಆ ಮೂವಿ ಒಳಗ ಅವ್ರು ತಮ್ಮ ಹೆಂಡತಿಗೆ ಏನ್ ಮಾಡ್ತಾರ ಅಂದ್ರೆ ಸಿವಿಲ್ ಸರ್ವಿಸ್ ಓದಿಸಿ ಅವ್ರ ಆಫೀಸರ್ ಆಗಿ ಬರ್ತಾರ, DC ಆಗಿ ಬರ್ತಾರ. ಆ ಕಲೆಕ್ಟರ್ ಆಗಿ ಬರೋದೊಂದು ಇದನ್ನಿದೆಯಲ್ಲ, ಸೀನ್ ಇದೆಯಲ್ಲ, ಅದಕ್ಕೆ ಇವ್ರು ಸಪೋರ್ಟ್ ಮಾಡೋ ಮೆಥಡ್ ಇದೆಯಲ್ಲ, ಅದನ್ನ ನಾನು ಪರ್ಸನಲಿ ಬಹಳ ಅದನ್ನ ಚೆನ್ನಾಗಿ ಒಂಥರ ಅದನ್ನ ನೋಡಿದ್ರೆ ಏನೋ ವೈಬ್ರೇಷನ್ ಆಗ್ತಿತ್ತು. ಹೌದು, ನಾವು ಅಂದ್ರೆ ಅಲ್ಲೂ ಕೂಡ ಕಷ್ಟದಿಂದ ಬಂದಿರ್ತಾರ, ಓದ್ತಾರ, ಶ್ರಮ ಪಡ್ತಾರ, ಹಾಗೆ ಮಾಡಿದ್ರೆ ಸಾಧ್ಯ ಇದೆಯಲ್ಲ. ಯಾಕಂದ್ರೆ ಇಂಥ ಎಕ್ಸಾಂಪಲ್ ಸಾವಿರಾರು ಅದಾವ್, ಲಕ್ಷಾಂತರ ಅದಾವ್. ಅಂತ ಎಲ್ಲ ಯಶಸ್ವಿ ವ್ಯಕ್ತಿಗಳ ಹಿಂದೆನೂ ಕೂಡ ಇಂಥದೊಂದು ಶ್ರಮ ಇರ್ತದೆ. ಹಾಗಾಗಿ ಅದು ನನಗೆ ಇಷ್ಟ ಆಗ್ತದೆ. ಇದ್ರ ಜೊತೆಗೆ ಇನ್ನೊಂದು ಕನ್ನಡದಲ್ಲಿ ಅದೇನೋ ಕನಸುಗಾರ ಇರ್ಬೋದು, ಮೋಸ್ಟ್ಲಿ ರವಿಚಂದ್ರನ್ ಇದೆ. ಅದರಲ್ಲೂ ಕೂಡ ಅವ್ರು ಯಾರೋ ಪ್ರೇಯಸಿ ಇರ್ತಾಳ, ಅವರಿಗೂ ಕೂಡ ಓದ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಾನೆ. ಕೊನೆಗೆ ಅವಳು ಕಲೆಕ್ಟರ್ ಆಗಿ ಬಂದಿರ್ತಾಳ. ಇದು ನನಗೆ ಪರ್ಸನಲಿ ಬಹಳ ಮೋಟಿವೇಶನ್ ಆಗಿದೆ. ಇತ್ತೀಚೆಗೆ ನಾನು ಆಫೀಸರ್ ಆದ್ಮೇಲೆ ಬಹಳ ಚೆನ್ನಾಗಿ ಹಿಂದಿಯಲ್ಲಿ ಒಂದು ಮೂವಿ ಬಂತು, 12th ಫೇಲ್ ಅಂತ ಹೇಳಿ. ಇದು ಹೆಚ್ಚು ಕಡಿಮೆ ಏನಪ್ಪಾ ನಮ್ದ ಲೈಫ್ ಸ್ಟೋರಿ ಅನ್ನೋ ತರ ಇತ್ತಿದು. ಆ ತರ ಒಂದು ಮೋಟಿವೇಶನ್. 12ನೇ ತರಗತಿ ಫೇಲ್ ಆದಂತ ಒಬ್ಬ ವ್ಯಕ್ತಿ UPSC ಇಂಟರ್ವ್ಯೂ ಫೇಸ್ ಮಾಡಿ IPS ಆಫೀಸರ್ ಆಗಿ ಬರ್ತಕ್ಕಂತಹ ಒಂದು ಅತ್ಯುತ್ತಮ ಕಥೆಯನ್ನು ಹೊಂದಿರತಕ್ಕಂತ ಚಿತ್ರ ಇದು.
ಇದು ಇಂಥವೆಲ್ಲ ಏನ್ ಮಾಡ್ತಾ ಗೊತ್ತ ನೀವು, ಅದು ಇದು ಸುಮ್ನೆ ಎಲ್ಲೋ ಒಂದು 1 ಸೆಕೆಂಡ್ 2 ಸೆಕೆಂಡ್ ಏನೇನೋ ರೀಲ್ಸ್ ನೋಡಿ ಅಲ್ಲಿ ಇಲ್ಲಿ ನಾವು ಹಾಳಾಗೋಕ್ಕಿಂತ ಹೀಗೆ ಒಂದು ಫೋಕಸ್ಡ್ ಆಗಿ ಒಂದು ವಿಷಯದ ಮೇಲೆ ಒಂದು ಒಂದು ಒಳ್ಳೆಯ ವಿಷಯವನ್ನ ನಮಗೆ ಹೇಳ್ತಕ್ಕಂತ ಒಂದು ದೊಡ್ಡ ಒಂದು ಚಲನಚಿತ್ರದ ಮೇಲೆ ನಾವೇನಾದ್ರೂ ಅದನ್ನ ಕಾನ್ಸಂಟ್ರೇಟ್ ಮಾಡಿದ್ರೆ ಅವಾಗ ಏನಾಗ್ತದೆ ಅಂದ್ರೆ ನಮಗೆ ಥಾಟ್ಸ್ ಪ್ರೊವೋಕಿಂಗ್ ಅಂತೀವಿ. ನಮ್ಮಲ್ಲಿ ವಿಚಾರಗಳು ಹುಟ್ಟಕ್ ಸ್ಟಾರ್ಟ್ ಆಗ್ತಾವ. ನಾನ್ಯಾಕ್ ಮಾಡಬಾರ್ದು, ನಾನ್ಯಾಕ್ ಓದಬಾರ್ದು, ನಾನ್ಯಾಕ್ ಶ್ರಮ ಪಡಬಾರ್ದು, ನನಗೇನ್ ಕಡಿಮೆ ಇದೆ, ನಾನ್ಯಾಕ್ ಅಧ್ಯಯನ ಮಾಡಬಾರ್ದಕ್ಕಂತಕ್ಕಂಥ ವಿಷಯಗಳು ಬಹಳಷ್ಟು ವಿಚಾರ ಮಾಡ್ಲಿಕ್ಕೆ ಹಚ್ತದೆ. ಆ ವಿಚಾರ ಮಾಡ್ಲಿಕ್ಕೆ ಹಚ್ಚದಾಗನ ಏನಾಗ್ತದೆ ಅಂತಂದ್ರೆ ನಾನು ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಟಿ ಬರ್ತದೆ. ಅದು ನಾನು ಪದೇ ಪದೇ ಹೇಳ್ತಿರ್ತೀನಿ, ನೀವು ಒಬ್ರು ಟೀಚರೇ ಆಗ್ರಿ ಅಥವಾ ಒಬ್ಬ ಪ್ರೊಫೆಷನಲ್ ಕೋರ್ಸ್ ಅನ್ನು ಮಾಡಿ ವೃತ್ತಿಗೆ ಹೋಗಿ, ಯಾವ್ದಾದ್ರು ವೃತ್ತಿಗೆ ಹೋಗ್ರಿ, ಅಥವಾ ಸಿವಿಲ್ ಸರ್ವಿಸ್ಗೆ ಹೋಗ್ರಿ, ಅಥವಾ ಎನಿ ಕೈಂಡ್ ಆಫ್ ಜಾಬ್, ಬಟ್ ಯಾವುದೇ ಜಾಬ್ ಹೋಗಿ ಅಲ್ಲೇ ಇರ್ಬೇಕಂತಿಲ್ಲ ನೀವು. ಆ ಒಂದು ಹುದ್ದೆಯಿಂದ ಮುಂದೆನೂ ಕೂಡ ಹೋಗ್ಬೇಕು. ಮತ್ತು ಯಾವ್ದಾದ್ರು ಒಂದು ಹುದ್ದೆಯನ್ನು ಪಡಿಲಿಕ್ಕೆ ಅಥವಾ ಯಾವ್ದಾದ್ರು ಒಂದು ಸ್ಥಾನಮಾನವನ್ನು ಪಡೆಯುವ ಅತ್ಯಂತ ಅದಮ್ಯ ಉತ್ಸಾಹ ನಿಮ್ಮಲ್ಲಿ ಇದ್ರೆ, ನಾನು ಹೇಳಿದೆ ನೋಡಿ, ಅದಮ್ಯ ಉತ್ಸಾಹ, ಚೈತನ್ಯ, ಆ ಚೈತನ್ಯ ಅದಮ್ಯ ಉತ್ಸಾಹ ಯಾವಾಗ ಬರ್ತದೆ ಹೇಳ್ರಿ? ಇದು ಯಾವಾಗ್ಲೂ ಏನಾಗ್ತದಂದ್ರ, ಇನ್ನೇನೋ ನಾನು ಯಾರ್ದೋ ಒಬ್ರದ್ದು ಒಳ್ಳೆಯ ವ್ಯಕ್ತಿಯ ಒಂದು ಮೋಟಿವೇಶನ್ ಕ್ಲಾಸ್ ಕೇಳಿದಾಗ, ಮತ್ತೊಂದನ್ನ ಕೇಳಿದಾಗ ಏನಾಗ್ತದಂದ್ರೆ ನಾನು ಹಾಗ್ ಮಾಡ್ಬೇಕು, ಹೀಗ್ ಮಾಡ್ಬೇಕು ಅಂತ ಅನ್ಸಿರ್ತದ. 1 ದಿನ 2 ದಿನ ಆದ ತಕ್ಷಣ ನಮ್ಮ ಎಲ್ಲ ಬ್ಯಾಟ್ರಿ ಡೌನ್ ಆಗಿಬಿಡ್ತದೆ. ಬಿಡಪ್ಪ ಏನ್ ಮಾಡಕ್ಕಾಗ್ತದೆ, ನಮ್ಮಂತವ್ರಲ್ಲ ಎಲ್ಲಿ ಪಾಸ್ ಆಗ್ತಾರೆ. PSI ಎಕ್ಸಾಮ್ ಅಲ್ಲಿ ಫ್ರಾಡ್ ಆಗ್ತದೆ, KPSC ಎಕ್ಸಾಮ್ ಅಲ್ಲಿ ಫ್ರಾಡ್ ಆಗ್ತದೆ, UPSC ಒಳಗೆ ಏನೋ ಬರೀ ಎಲ್ಲ UP ಎಲ್ಲರೂ ಪಾಸ್ ಆಗ್ತಾರಂತ, ಹಿಂದಿದೊಳಗೆಲ್ಲ ಪಾಸ್ ಮಾಡ್ಕೋತಾರಂತ, ನಮ್ಮನ್ನೆಲ್ಲ ಎಲ್ಲಿ ಪಾಸ್ ಮಾಡ್ತಾರೆ, ಎಲ್ಲ ಕಾಪಿ ಆಗ್ತದೆ, ಫ್ರಾಡ್ ಆಗ್ತದೆ, ದುಡ್ಡು ಕೊಟ್ಟು ಮಾಡ್ಕೊಳ್ತಾರೆ, ಬರೇ ನೆಗೆಟಿವಿಟಿನ ಸುದ್ದಿ ನಮ್ಗೆ ಬಂದ್ಬಿಡ್ತಾವ್. ಇದು ಬಂದ್ರೆ ನಾವ್ ಏನ್ ಮಾಡ್ತೀವಿ, ನಮ್ಮ ಓದುವ ವ್ಯವಸ್ಥೆ ನಾವು ಹಾಳು ಮಾಡ್ಕೋತೀವಿ. ಬಟ್ ಇದನ್ನೆಲ್ಲ ಬಿಟ್ಟು ನಮ್ಮನ್ನ ನಾವು ಒಂದು ವ್ಯವಸ್ಥೆಯೊಳಗೆ ನಮ್ಮನ್ನ ನಾವು ತೊಡಗಿಸ್ಕೊಂಡ್ರೆ, ನಾನು ಇದನ್ನ ಮಾಡ್ಲೇಬೇಕು ಅಂತ ತೊಡಗಿಸ್ಕೊಂಡ್ರೆ ಖಂಡಿತವಾಗಿ ನಾವು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಇನ್ನೊಂದು ಮೂವಿಗೆ ಇನ್ನೊಂದು ಸುಮ್ನೆ ಒಂದು ಎಕ್ಸಾಂಪಲ್ ಹೇಳ್ಬೇಕಂದ್ರೆ, 3 ಇಡಿಯಟ್ಸ್ ಅಂತಕ್ಕಂಥ ಒಂದು ಮೂವಿ ಬಹಳ ನಮ್ಮ ದೇಶದಲ್ಲಿ ಬಹಳ ಯಶಸ್ವಿಯಾಗಿ ಪ್ರದರ್ಶನ ಆದಂಥದ್ದು ಮತ್ತು ಒಂದು ಥಾಟ್ ಪ್ರೊವೋಕಿಂಗ್ ಮೂವಿ. ಬರೀ ಓದೋದು ಅಂದ್ರೆ ಓದಿ ಬರೇ ಅಭ್ಯಾಸ ಮಾಡಿ ಮಾರ್ಕ್ಸ್ ತೆಗೆಯೋದು ಅಷ್ಟೇ ಅಲ್ಲದೆ ಅದನ್ನ ಅಪ್ಲೈ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಆಫ್ ದ ನಾಲೆಜ್ ಇನ್ ಟು ದ ರಿಯಲ್ ಲೈಫ್, ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾಗಿ ಮನನ ಮಾಡ್ಕೊಂಡು ವಿಷಯಗಳನ್ನ ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ಹೇಗೆ ಅರ್ಥ ಮಾಡ್ಕೋಬೇಕು, ಅದನ್ನ ಹೇಗೆ ಬಳಸಬೇಕು, ಸಮಾಜಕ್ಕೆ ಹೇಗೆ ಹೆಚ್ಚು ಅದನ್ನ ಅನುಕೂಲಕಾರಿಯಾಗಿ ಮಾಡಬಹುದು ಅನ್ನೋದ್ರ ಬಗ್ಗೆನೂ ಕೂಡ ನಮಗೆ ಒಂದಷ್ಟು ವಿಚಾರಗಳು ಅದ್ರಲ್ಲಿ ಬರ್ತಾವ. ಆ ಬಂದಿರೋ ವಿಚಾರಗಳು ಈಗಾಗಲೇ ಅವೆಲ್ಲ ರಿಯಾಲಿಟಿಗೂ ಕೂಡ ಬರ್ತಾ ಇದೆ ಅಂತ ಎಷ್ಟೋ ಸಾಧಕರನ್ನ ನಾವು ನೋಡ್ತಾ ಇದೀವಿ. ಹೀಗೆ ಈ ಯಶಸ್ಸಿನ ಪಯಣದ ಒಂದು ಇದರಲ್ಲಿ ನಾನು ಮೂವೀಸ್ ಅಂಡ್ ಮೋಟಿವೇಶನ್ ಅಂತ ಹೇಳ್ತಾ ಇದೀನಿ. ಹಾಗಂತ ಹೇಳಿ ನೀವು ಸಿನಿಮಾನೇ ನೋಡ್ಕೊತ್ಕೊಂಡ್ರಿ ಅಂತ ಹೇಳ್ತಲ್ಲ, ಎಲ್ಲೋ ಒಂದ್ ಕಡೆ ವಾರದಲ್ಲಿ 1 ಗಂಟೆ 2-3 ಗಂಟೆ ನಿಮ್ಗೊಂದು ವೀಕೆಂಡ್ ಅಲ್ಲಿ ಟೈಮ್ ಸಿಕ್ಕಾಗ ಇಂತಹ ಒಳ್ಳೆಯ ವಿಷಯಗಳು ನಿಮಗೆ ಹೆಚ್ಚು ಮೋಟಿವೇಶನ್ ಮಾಡ್ತಕ್ಕಂಥದ್ದು, ಹೆಚ್ಚು ಇನ್ಸ್ಪೈರ್ ಮಾಡ್ತಕ್ಕಂಥ ಹೆಚ್ಚಿನ ಸಮಯವನ್ನು ನೀವು ಅದಕ್ಕೆ ಕಳೆದ್ರೆ ಒಂದು ವಾರದ ಗಂಟ್ಲೆ ನಿಮ್ಮಲ್ಲಿ ಒಂದು ಇರ್ತದ, ಒಂದು ಛಲ ಹೊಡೆದುಕೊಳ್ತದೆ, ಒಂದು ಹೊಟ್ಟೆಯಲ್ಲಿ ಒಂಥರ ಏನಂತದ ರೋಷಾಗ್ನಿ ಬರ್ತದೆ, ಏನಾದ್ರೂ ನಾನು ಮಾಡ್ಲೇಬೇಕು, ಸಾಧನೆ ಮಾಡ್ಲೇಬೇಕಂತ ಬರ್ತದೆ. ಮತ್ತೆ ಯಾವಾಗ ನಮ್ಗೆ ಬ್ಯಾಟ್ರಿ ಡೌನ್ ಆಗ್ತದಲ್ಲ, ಯಾವಾಗ ನಮ್ಮ ಮೋಟಿವೇಶನ್ ಡೌನ್ ಆಗ್ತದೆ, ಮತ್ತೆ ಇಂಥದ್ದು ಏನಾದ್ರೂ ಒಂದು ಒಳ್ಳೆಯ ವಿಷಯಗಳನ್ನ ಕೇಳ್ಕೊಳ್ಳೋದು. ಯಾವ ಒಬ್ಬ ಒಳ್ಳೆಯ ವ್ಯಕ್ತಿ ಕನ್ನಡದಲ್ಲಿ ಇವ್ರದ್ದು ಪುನೀತ್ ರಾಜ್ಕುಮಾರ್ ಅಂತ ಒಂದು ರಾಜ್ಕುಮಾರ್ ಅನ್ಸುತ್ತೆ, ಮೋಸ್ಟ್ಲಿ ಇತ್ತೀಚೆಗೆ ಒಂದು ಮೂವಿ ಬಂದಿತ್ತು, ಅದರಲ್ಲಿ ಕೂಡ ಬಹಳ ಇನ್ಸ್ಪೈರಿಂಗ್ ವಿಷಯಗಳಿದಾವೆ, ಅದನ್ನು ಕೂಡ ನೀವು ನೋಡ್ಬೋದು. ಹೀಗೆ ಹಲವು ಒಳ್ಳೆಯ ಮೋಟಿವೇಶನ್ ಇರ್ತಕ್ಕಂತಹ ವಿಷಯಗಳು ಎಲ್ಲಿದಾವ ಅವ್ನು ಹುಡುಕಿ ಅಂತವುಗಳನ್ನ ಹೆಚ್ಚು ಫೋಕಸ್ ಮಾಡಿ ನಾವು ನೋಡಿದಾಗ ಮಾತ್ರ ನಾವು ಅಂತ ಸಾಧನೆಗಳ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಆ ಕಡೆಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ನಾವು ಮುಂದೆ ಸಾಗೋಣ. ನಮ್ಮ ಗುರಿ ಏನಪ್ಪಾ ಅಂತಾರೆ, ಇದು ಇವತ್ತಿನ ಈ ಕ್ಲಾಸ್ನ ಅಲ್ಟಿಮೇಟ್ ಗುರಿ ಏನ್ ಹೇಳ್ರಿ, ನಮ್ಮ ಏಕಾಗ್ರತೆಯ ಸಮಯವನ್ನ ಸೆಕೆಂಡ್ಸ್ ಅಲ್ಲಿ ಇರೋದನ್ನ ಗಂಟೆಗಳಿಗೆ ತರಬೇಕು, ಗಂಟೆಗಳಲ್ಲಿರೋದನ್ನ ದಿನಗಳವರೆಗೆ ಒಯ್ಬೇಕಾಗಿದೆ. ಹಾಗಾಗಿ ಇದಕ್ಕೆ ಏನ್ ಕೊಡ್ಬೇಕಾಗಿದೆ, ಮೊದಲು ಹೆಚ್ಚು ಆಸಕ್ತಿ ಇರುವ ವಿಷಯ ಇದಕ್ಕೆ ಕೊಡೋಣ. ಇದರ ಜೊತೆಗೆ ನಾನು ಪುಸ್ತಕದ ಕಡೆ ಹೋಗೋಣ, ಪುಸ್ತಕದಲ್ಲಿ ನಮ್ಮ ಆಸಕ್ತಿದಾಯಕ ಪುಸ್ತಕಗಳಿಗೆ ಬರೋಣ, ಆ ಪುಸ್ತಕಗಳ ಆದ್ಮೇಲೆ ನಮ್ಮ ವಿಷಯಗಳ ಪುಸ್ತಕಗಳಿಗೆ ಬರೋಣ. ಹಾಗೆ ಒಟ್ಟಾರೆಯಾಗಿ ಫೋಕಸ್ ಟೈಮ್ ಅನ್ನು ಇನ್ಕ್ರೀಸ್ ಮಾಡಿ ನಮ್ಮ ವ್ಯಕ್ತಿತ್ವವನ್ನ ನಾನು ಸಮಾಜದಲ್ಲಿ ಹೆಂಗೆಂಗೋ ಬದುಕೋದಲ್ಲ, ಹಿಂಗೆ ಬದುಕ್ಬೇಕು, ನಾನು ಹೀಗೆ ಇರ್ಬೇಕು ಅನ್ನೋದನ್ನ ನಿರ್ಧಾರ ಮಾಡೋದಿದೆಯಲ್ಲ, ಅದರ ಕಡೆಗೆ ನಮ್ಮ ಎಲ್ಲ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬರ್ತಕ್ಕಂಥ ಪ್ರತಿಯೊಬ್ಬ ವಿದ್ಯಾರ್ಥಿನಿಯರು ಸುಮ್ನೆ ಏನೋ ಮನೆಯಲ್ಲಿ, ನಾನು ಯಾವಾಗ ಹೇಳ್ತಿರ್ತೀನಿ, ಮನ್ಯಾಗ ಕುಂತ್ರ ಮದುವೆ ಮಾಡ್ತಾರ ಅಥವಾ ಬೇರೆ ಏನಾರ ಕೆಲ್ಸಕ್ಕೆ ಹಚ್ತಾರ ಅಂತ ಹೇಳಿ ಡಿಗ್ರಿ ಮಾಡೋದು, ಪೋಸ್ಟ್ ಗ್ರಾಜುಯೇಷನ್ ಮಾಡೋದಲ್ಲ. ನಿಜವಾಗಿಯೂ ಏನಾದ್ರೂ ಮಾಡ್ಲೇಬೇಕು ಅಂತಕ್ಕಂಥ ಛಲ ಇಟ್ಕೊಂಡ್ ಬರ್ಬೇಕು. ಇಲ್ಲಿ ಏನಾರ 3 ವರ್ಷ ಪದವಿ ಅಥವಾ ಪೋಸ್ಟ್ ಗ್ರಾಜುಯೇಷನ್ ಮಾಡಿದ್ರೆ ಅಂದ್ರೆ ಲೈಫ್ ಅಲ್ಲಿ ಒಂದು ನಿಮ್ಮದೇ ಆದಂತಹ ಒಂದು ಸ್ಥಾನಮಾನವನ್ನ ಗಳಿಸ್ಬೇಕು ಸಮಾಜದಲ್ಲಿ.
ಹಾಗೆ ಗಳಿಸುವ ಒಂದು ಅದನ್ನೇ ಒಂದು ದೊಡ್ಡ ನಂಬಿಕೆಯನ್ನು ಇಟ್ಕೋಬೇಕು ಮತ್ತು ಅಂತ ಒಂದು ಗುರಿಯನ್ನು ಇಟ್ಕೋಬೇಕು. ಅವಾಗ ಮಾತ್ರ ನಾವ್ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ಅದ್ರ ಕಡೆಗೆ ನೀವೆಲ್ಲರೂ ಹೆಚ್ಚಿನ ಫೋಕಸ್ ಅನ್ನ ಕೊಡ್ತೀರಿ ಮತ್ತು ಹೆಚ್ಚಿನ ಸಾಧನೆಯತ್ತ ಸಮಾಜದಲ್ಲಿ ಒಳ್ಳೆಯ ಸಾಧನೆ ಕಡೆಗೆ ನೀವೆಲ್ಲರೂ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತೀರಿ ಅಂತ ಹೇಳಿ ಇವತ್ತಿನ ಈ ಒಂದು ಮೂವೀಸ್ ಅಂಡ್ ಮೋಟಿವೇಶನ್ ಯಶಸ್ಸಿನೆಡೆಗೆ ಅಥವಾ ಯಶಸ್ಸಿನ ದಾರಿಯತ್ತ ನಮ್ಮ ಪಯಣದಲ್ಲಿ ಈ ಕ್ಲಾಸ್ ಅನ್ನ ನಾನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.